ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಆರಾಧ್ಯಂ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳಲ್ಲಿ ನಡೆಯುವಂತಹ ಗ್ರಹಗತಿಗಳ ಚಲನೆಗಳಿಂದ ಏನೆಲ್ಲ ಪರಿಣಾಮಗಳು ಬೀಳುತ್ತೆ ದ್ವಾದಶ ರಾಶಿಗಳ ಮೇಲೆ ಅಂತ ನೋಡೋಣ ಬನ್ನಿ. ಈ ತಿಂಗಳ ಅಂದರೆ ಆಗಸ್ಟ್ ತಿಂಗಳ ಮೊದಲಾರ್ಧದಲ್ಲಿ ಗ್ರಹಗಳ ಸ್ಥಾನಗಳನ್ನ ಫಸ್ಟ್ ನಾವು ತಿಳ್ಕೊಳ್ಳೋಣ. ಮಿಥುನ ರಾಶಿನಲ್ಲಿ ಗುರು ಮತ್ತು ಶುಕ್ರರಿದ್ದು, ಕಟಕ ರಾಶಿಯಲ್ಲಿ ರವಿ ಮತ್ತು ಬುಧ ಗ್ರಹಗಳಿದ್ದು, ಸಿಂಹ ರಾಶಿಯಲ್ಲಿ ಕೇತು ಗ್ರಹ ಹಾಗೂ ಕನ್ಯಾ ರಾಶಿಯಲ್ಲಿ ಕುಜಗ್ರಹ, ಇನ್ನು ಕುಂಭ ರಾಶಿಯಲ್ಲಿ ರಾಹು ಗ್ರಹ ಹಾಗೂ ಮೀನ ರಾಶಿಯಲ್ಲಿ ಶನಿ ಗ್ರಹ ಇದೆ. ಮತ್ತು ಇನ್ನು ದ್ವಿತೀಯಾರ್ಧದಲ್ಲಿ ಕೆಲವು ಬದಲಾವಣೆಗಳು ಕೂಡ ಆಗ್ತಾ ಇದೆ. ಆಗಸ್ಟ್ 17ನೇ ತಾರೀಕು ಸೂರ್ಯ ಕಟಕ ರಾಶಿಯಿಂದ ತನ್ನ ಸ್ವಂತ ಮನೆಯಾದಂತಹ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಅದು ಅಷ್ಟೇ ಅಲ್ದಿರ ಇನ್ನು ಶುಕ್ರ ಗ್ರಹ 19ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಿದೆ. ಇನ್ನು ಬುಧ ಗ್ರಹ ಆಗಸ್ಟ್ 30ನೇ ತಾರೀಕು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಈ ಎಲ್ಲ ಬದಲಾವಣೆಗಳಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀಳ್ತಿದೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಬನ್ನಿ. ಇದು ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯಣ ಶ್ರಾವಣ ಮಾಸ. ಆಗಸ್ಟ್ ತಿಂಗಳ ಧನುರಾಶಿಯವರ ಭವಿಷ್ಯನ ನೋಡೋಣ ಬನ್ನಿ. ಧನುಸ್ಸು ರಾಶಿಯವರ ಅಧಿಪತಿ ಬಂದು ಗುರು ಆಗಿರ್ತಾರೆ. ಗುರು ಆಗಿರೋದ್ರಿಂದ ನಿಮಗೆ ನೀವು ಏನಾದರೂ ಒಂದು ಹೇಳ್ತಾ ಇದ್ದೀರಾ ಅಂತಂದರೆ ನಿಮ್ಮ ಮಾತನ್ನು ಜನ ತುಂಬ ಇಷ್ಟಪಟ್ಟು ಕೇಳ್ತಾರೆ. ಯಾಕಂದರೆ ನೀವು ತುಂಬ ತಾಳ್ಮೆಯಿಂದ ಏನಾದರೂ ಹೇಳೋದನ್ನು ತುಂಬ ಸ್ಪಷ್ಟವಾಗಿ ಹೇಳಿ ಜನಗಳಿಗೆ ನೀವು ತಲುಪಿಸ್ತೀರ. ಮತ್ತು ಟೀಚಿಂಗ್ ಫೀಲ್ಡಲ್ಲೂ ಕೂಡ ಈ ರಾಶಿಯವರು ಜಾಸ್ತಿ ಇರ್ತಾರೆ. ಯಾಕಂದರೆ ಗುರು ಅಧಿಪತಿ ಆಗಿರೋದ್ರಿಂದ ಟೀಚಿಂಗ್ ಫೀಲ್ಡಲ್ಲಿ ಇರೋದಕ್ಕೆ ತುಂಬ ಇಷ್ಟನೂ ಪಡ್ತಾರೆ. ಅದು ಅಷ್ಟೇ ಅಲ್ದಿರ ಸ್ವಲ್ಪ ಲೇಝಿ ಇರುತ್ತೆ. ಆ ಲೇಝಿನ ಬಿಟ್ಟು ಒಂಚೂರು ಕೆಲಸದ ಕಡೆ ಚೂರು ಗಮನ ಕೊಟ್ಬಿಟ್ರೆ ನಿಮ್ಮ ರಾಶಿನಲ್ಲಿ ತುಂಬ ಅದ್ಭುತವಾದ ಒಂದು ಫಲಗಳನ್ನೇ ನೋಡ್ಬೋದು ಅಂತ ಹೇಳ್ಬೋದು. ಇನ್ನು ಈ ರಾಶಿನಲ್ಲಿ ಆಗಸ್ಟ್ ತಿಂಗಳಲ್ಲಿ ವ್ಯವಹಾರ ಆಗ್ಬೋದು, ಉದ್ಯೋಗ ಆಗ್ಬೋದು, ಅಥವಾ ಹಣಕಾಸಿನ ಪರಿಸ್ಥಿತಿ ಎಲ್ಲ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಇನ್ನು ವ್ಯಾಪಾರ ಉದ್ಯೋಗ ಅಂತ ನೋಡೋದಾದರೆ ಈ ತಿಂಗಳು ನಿಮಗೆ ಉತ್ತಮ ರೀತಿಯಲ್ಲೇ ಇದೆ. ಉತ್ತಮವಾದ ಒಂದು ಒಳ್ಳೆ ಅವಕಾಶಗಳು ಬರೋ ಸಾಧ್ಯತೆಗಳಿದ್ದಾವೆ. ಹೊಸ ಕೆಲಸಗಳನ್ನ ಶುರು ಮಾಡಬೇಕು ಅಂತಂದರೆ ನಿಮಗೆ ಒಳ್ಳೆ ಅವಕಾಶಗಳು ಬರ್ತಾ ಇರುತ್ತೆ, ಒಳ್ಳೆ ಆಲೋಚನೆಗಳು ಬರ್ತಾ ಇರುತ್ತೆ. ಅದನ್ನೆಲ್ಲನೂ ಕೂಡ ನೀವು ಕಾರ್ಯರೂಪಕ್ಕೆ ತೊಗೊಂಡು ಬರ್ಬೋದು. ಇನ್ನು ಉದ್ಯೋಗದಲ್ಲಿರೋರಿಗೆ ಒಂದು ಪ್ರಮೋಷನ್ ಸಿಗೋ ಸಾಧ್ಯತೆಗಳು ಕೂಡ ಇದೆ, ಅಥವಾ ಸಂಬಳ ಕೂಡ ಜಾಸ್ತಿ ಆಗೋ ಸಾಧ್ಯತೆಗಳು ಕೂಡ ಇದೆ. ಇನ್ನು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಒಂದು ಒಳ್ಳೆ ಉತ್ತಮವಾದ ಫಲನೇ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಹಣಕಾಸಿನ ವಿಷಯಕ್ಕೆ ಅಂತ ಬಂದಾಗ ಹಣಕಾಸು ಉತ್ತಮ ರೀತಿಯಲ್ಲೇ ಇದೆ. ನಿಮಗೆ ಒಂದು ಒಳ್ಳೆಯ ಹಣದ ಅರಿವು ಕೂಡ ಬರ್ತಾ ಇದೆ. ಆದರೆ ನೀವು ಇನ್ವೆಸ್ಟ್ಮೆಂಟ್ ಕೂಡ ಮಾಡಬೇಕಾದ್ರೆ ಒಂದಲ್ಲ ಎರಡು ಸತಿ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಆದರೆ ಒಳ್ಳೆ ಲಾಭನೇ ಬರುತ್ತೆ. ಆದರೂ ಕೂಡ ಒಂದಲ್ಲ ಎರಡು ಸತಿ ಯೋಚನೆ ಮಾಡಿ ಅದ್ರದ್ದು ಒಂದು ಹೇಗಿದೆ, ಯಾವುದೋ ಒಂದು ಹೊಸ ಸ್ಟಾರ್ಟಪ್ ಮಾಡ್ತಾ ಇದ್ದೀರಾ ಅಂತಂದರೆ ಅದ್ರ ಬಗ್ಗೆ ತಿಳ್ಕೊಂಡು ಮುಂದುವರಿಯೋದು ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ನೀವೇನಾದರೂ ಯಾವುದಾದ್ರು ಒಳ್ಳೆ ಕೆಲಸಗಳಿಗೋಸ್ಕರ ನಿಮ್ಮ ಹತ್ರ ದುಡ್ಡು ಕಮ್ಮಿ ಇದ್ದು ಹೊರಗಡೆ ನೀವೇನಾದರೂ ತೊಗೊಬೇಕು ಅನ್ನೋಂಗಿದ್ರೆ ದಯಮಾಡಿ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸಾಲ ಮಾತ್ರ ದಯಮಾಡಿ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ಸಾಲ ದುಪ್ಪಟ್ಟಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಕುಟುಂಬದ ವಿಷಯಕ್ಕೆ ಅಂತ ಬಂದಾಗ ಕುಟುಂಬದಲ್ಲಿ ಒಂದು ಒಳ್ಳೆಯ ವಾತಾವರಣವೇ ಇದೆ. ಕುಟುಂಬದವ್ರ ಜೊತೆಯಲ್ಲಿ ನಿಮ್ಮ ಒಂದು ಒಡನಾಟ ಚೆನ್ನಾಗಿರುತ್ತೆ. ಹಾಗಾಗಿ ಕುಟುಂಬದ ವಿಷಯದಲ್ಲಿ ನೀವು ತುಂಬ ಖುಷಿಯಾಗೇ ಇರ್ತೀರ. ಇನ್ನು ವಿವಾಹ ಅಂತ ನೋಡೋಕ್ಕೆ ಬಂದಾಗ ಈಗ ಯಾರಾದರೂ ಮದುವೆಗೆ ಶುರು ಮಾಡ್ತಾ ಇದ್ದಾರೆ ಗಂಡು ಹೆಣ್ಣು ನೋಡೋಕ್ಕೆ ಅಂದರೆ ಇದು ಉತ್ತಮವಾದ ಸಮಯ ಅಂತಲೇ ಹೇಳ್ಬೋದು. ಅಥವಾ ಮದುವೆ ಮಾಡೋಕ್ಕೆ ದಿನಾಂಕಗಳನ್ನ ಹುಡುಕ್ತಾ ಇದ್ದೀರಾ ಅಂತಂದರೂ ಕೂಡ ಇದು ಒಂದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದ ವಿಷಯಕ್ಕೆ ಅಂತ ಬಂದಾಗ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳಿದೆ. ಅಂದರೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋ ಸಾಧ್ಯತೆಗಳಿದೆ. ಹಾಗಾಗಿ ನೀವು ತಗೊಳ್ಳೋವಂಥ ಆಹಾರನ ಸ್ವಲ್ಪ ಗಮನ ಹರಿಸಿ ಅಂತ ಹೇಳ್ತೀನಿ. ಅಂದರೆ ನೀವು ಹೊರಗಡೆ ಆಹಾರ ಸೇವನೆ ಮಾಡೋದಾಗಿರ್ಬೋದು, ಅಥವಾ ಏನಂದ್ರದು ಎಣ್ಣೆ ಪದಾರ್ಥಗಳನ್ನ ಜಾಸ್ತಿ ತಿನ್ನೋದ್ರಿಂದ ಆಗಿರ್ಬೋದು, ಇದೆಲ್ಲನೂ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಕೂಡ ನೀವು ಈಚೆ ಕಡೆಗೆ ಬರ್ಬೋದು. ಇನ್ನು ಇವಿಷ್ಟು ಧನುಸ್ಸು ರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಆಗಿತ್ತು. ಇನ್ನು ಪರಿಹಾರ ಅಂತ ಬಂದಾಗ ಗುರುವಾರದ ದಿವಸ ಒಂದು ವಿಷ್ಣು ದೇವರನ್ನ ಆರಾಧನೆ ಮಾಡೋದ್ರಿಂದ ಕೂಡ ನಿಮಗೆ ಒಂದು ಉತ್ತಮ ಫಲಿತಾಂಶ ಸಿಗ್ತಾ ಇದೆ. ಅಂದರೆ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿ ಅರ್ಪಣೆ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ವಿಷ್ಣು ದೇವರ ಆರಾಧನೆ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ವಿಷ್ಣು ನಾಮಸ್ಮರಣೆ ಮಾಡೋದ್ರಿಂದ ಆಗ್ಬೋದು ನಿಮಗೆ ಒಂದು ಉತ್ತಮ ಫಲಿತಾಂಶನೇ ಸಿಗ್ತಾ ಇದೆ ಅಂತ ಹೇಳ್ಬೋದು. ಅಥವಾ ಗುರುವಾರದ ದಿವಸ ಗುರು ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಇದರಿಂದ ಕೂಡ ನಿಮಗೆ ಒಂದು ಉತ್ತಮ ಫಲಿತಾಂಶ ಕೂಡ ಸಿಗ್ತಾ ಇದೆ. ಜೊತೆಗೆ ಈ ತಿಂಗಳಲ್ಲೇ ನಿಮಗೆ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಕೂಡ ಬರ್ತಾ ಇದೆ. ನೀವು ಅಲ್ಲಿಗೂ ಕೂಡ ಹೋಗಿ ರಾಯರ ದರ್ಶನ ಮಾಡಿ ನೀವು ಆಶೀರ್ವಾದ ಕೂಡ ತೊಗೊಂಡು ಬರ್ಬೋದು. ಇನ್ನು ಹೆಚ್ಚಿನ ಫಲಿತಾಂಶಗಳಿಗೋಸ್ಕರ ನಮ್ಮಲ್ಲಿ ಸಿಗುವಂತಹ ಗುರುಗ್ರಹಕ್ಕೆ ಸಂಬಂಧಪಟ್ಟಿರುವಂತಹ ಕ್ರಿಸ್ಟಲ್ಸ್ನ ವೇರ್ ಮಾಡೋದ್ರಿಂದ ಕೂಡ ನಿಮಗೆ ಉತ್ತಮವಾದ ಫಲಿತಾಂಶನೇ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಈ ಎಲ್ಲ ಮಾಹಿತಿಗಳಿಗೋಸ್ಕರ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೂ ಕೂಡ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು
ಅಪಾಯಿಂಟ್ಮೆಂಟ್ ತೊಗೋಬೋದು. ಇನ್ನು ಈಗ ತಿಳಿಸಿದಂತಹ ಫಲಾನುಫಲಗಳು ಸಾಮಾನ್ಯವಾಗಿದ್ದು ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲಿಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ನಮ್ಮ ಕಾರ್ಯಕ್ರಮನ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹ ಕೊಡಿ ಅಂತ ಈ ಮೂಲಕ ನಾನು ನಿಮ್ಮನ್ನು ಕೇಳ್ಕೊತೀನಿ. ಇನ್ನು ಮುಂದೆ ಬರುವಂತಹ ಎಲ್ಲ ಕಾರ್ಯಕ್ರಮಗಳನ್ನ ದಯಮಾಡಿ ವೀಕ್ಷಣೆ ಮಾಡಿ ಅಂತ ಕೂಡ ನಾನು ನಿಮ್ಮನ್ನು ಕೇಳ್ಕೊತೀನಿ. ಇನ್ನು ಕಾರ್ಯಕ್ರಮನ ಮುಗಿಸೋಂಥ ಸಮಯ ಇದಾಗಿದೆ ಮತ್ತು ನಾನು ಇನ್ನು ನಿಮ್ಮ ಮುಂದಿನ ಸಂಚಿಕೆಯಲ್ಲಿ ಅಂದರೆ ಇದೇ ತಿಂಗಳ ಭವಿಷ್ಯ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.